ಅದರ ಜೊತೆಯಲ್ಲಿ ಪರಿಸರ ಸಂರಕ್ಷಣೆಗಾಗಿ ಅತ್ಯಂತ ಹೆಚ್ಚು ಒತ್ತು ಕೊಟ್ಟಂತಹ ಮಹಾಯೋಗಿ, ಮಹಾತ್ಯಾಗಿ, ಮಹಾಜ್ಞಾನಿ, ಮಹಾವಿಜ್ಞಾನಿಯಾದ ವರಾಹಮಿಹಿರ ಅನ್ನುವಂಥದ್ದು ಯಾರು ನಡೆಯೋದಿಲ್ಲ. ಆ ವರಾಹಮಿಹಿರನ ಸಿದ್ಧಾಂತ ಏನು ಅಂತ ಕೇಳಿದ್ರೆ, ನೀವು ಮರವನ್ನ ಕಡಿಬೇಡಿ ಅಂತ ಹೇಳೋದಿಲ್ಲ. ಅವಶ್ಯಕತೆ ಇದ್ದಾಗ ಮರಗಳನ್ನು ನೀವು ಕಡಿಬೇಕು. ಆದರೆ ಒಂದು ಮರವನ್ನ ನಾವು ತಗೋಬೇಕಾದ್ರೆ ನಾಳೆ ಮರ ತಗೋಬೇಕಾದ್ರೆ ಇವತ್ತು ಹೋಗಿ ಅದಕ್ಕೆ ಆಹ್ವಾನ ಕೊಡಬೇಕು, ಅರ್ಘ್ಯವನ್ನು ಕೊಡಬೇಕು ಅನ್ನುವಂಥ ಪದ್ಧತಿ ಇದೆ. ಬಿಟ್ಟು ಆ ಯಾವ ಮರ ಕಡಿತದ ಅದೇ ಜಾತಿಯ ಮರವನ್ನ, ಇದು ಜಾತಿನ ಬೇರೆ ಅರ್ಥ ಮಾಡ್ಕೊಳ್ಬೇಡಿ, ಅದೇ ಜಾತಿಯ ಮರವನ್ನ ಅದೇ ಮರವನ್ನ ಎರಡು ಹಚ್ಚಬೇಕು. ಒಂದು ಮರ ಕಡಿಬೇಕಾದ್ರೆ ಮನೆಗಾಗಿ ಉಪಯೋಗ ಬೇಕೇ ಬೇಕು. ಮರವನ್ನು ಕಡಿಯದೆ ನಾವು ಜೀವನ ಮಾಡಲಿಕ್ಕಾಗಲಿಲ್ಲ. ಎರಡು ಮರವನ್ನು ಹಚ್ಚಬೇಕು ಅನ್ನುವಂಥದ್ದು ಮೊಟ್ಟಮೊದಲಿಗೆ ಪ್ರತಿಪಾದನೆ ಮಾಡಿ ಯಾರು ವರಾಹಮಿಹಿರ ಅನ್ನುವಂಥದ್ದು ವರಾಹಮಿಹಿರನ ಸಿದ್ಧಾಂತವೇ ಆಗಿದೆ. ಯಾಕಂದರೆ ವರಾಹಮಿಹಿರ ಪ್ರತಿಪಾದನೆ ಮಾಡಿ, ಯಾಕಂದರೆ ಪರಿಸರ ಸಂರಕ್ಷಣೆ ಎಷ್ಟು ಅಚ್ಚುಕಟ್ಟಾಗಿ ನಮ್ಮ ಭಾರತ ನಡೀತಿತ್ತು ಅಂದರೆ, ಮರವನ್ನು ಬೇಡ ಸ್ವೀಕಾರ ಮಾಡಬೇಕಂತ ಅದನ್ನು ಸ್ವೀಕಾರ ಮಾಡಿಬಿಟ್ಟು ಅದರ ಪಕ್ಕದಲ್ಲಿರುವ ಇನ್ನೊಂದು ಜಾಗದಲ್ಲಿ ಎರಡು ಮರವನ್ನು ಹಚ್ಚಿ ಸ್ವೀಕಾರ ಮಾಡ್ತಾ ಇದ್ದೇವೆ. ಏನು ಯಾತಕ್ಕಾಗಿ ಅನ್ನುವಂಥದ್ದು ಇದು ಸ್ವಲ್ಪ ಜ್ಯೋತಿಷಾಸ್ತ್ರ ಇದೆ. ಅದು ಬಲಗಡೆ ಬಿದ್ದರೆ ಹೀಗೆ, ಎಡಗಡೆ ಬಿದ್ದರೆ ಹೀಗೆ, ಮುಂದೆ ಬಿದ್ದರೆ ಹೀಗೆ, ಹಿಂದೆ ಬಿದ್ದರೆ ಹೀಗೆ ಮರ ಕಡಿಯುವಾಗ ಈಗೇನು ವಿಷಯ ಗೊತ್ತಾಗುತ್ತೆ, ಕಟ್ ಮಾಡಿದ್ರೆ ಯಾಕೆ ಬೇಕಲ್ಲ ಆಗ್ತದೆ. ಅವಾಗ ಹಾಗಿರಲಿಲ್ಲ. ಕಡಿಯುವ ಸಂದರ್ಭದಲ್ಲಿ ಅದು ಬಲಭಾಗದಲ್ಲಿ ಬೀಳ್ತದೋ, ಎಡಭಾಗದಲ್ಲಿ ಬೀಳ್ತೋ, ಮುಂದೆ ಬೀಳ್ತೋ, ಹಿಂದೆ ಬೀಳ್ತೋ, ಅದರ ಆಧಾರದ ಮೇಲೆ ಅವರು ಯಾವುದಕ್ಕೆ ಉಪಯೋಗಿಸಬೇಕು ಆ ಮರವನ್ನ ಅಂತ ಕೂಡ ಪ್ರತಿಪಾದನೆ ಮಾಡಿ ನಮ್ಮ ಶಾಸ್ತ್ರಗಳು. ಈ ರೀತಿ ಏನು ಪರಿಸರ ಸಂರಕ್ಷಣೆ ಹೆಸರಿನಲ್ಲಿ ಬಹಳಷ್ಟು ಜನ ಕೇವಲ ನಾವು ಪರಿಸರ ಸಂರಕ್ಷಕರು ಅಂತ ಹೋರಾಟವನ್ನು ಮಾಡುತ್ತಾರೆ. ಆದರೆ ನಿಜವಾದ ಸಂರಕ್ಷಕರು ಯಾರಾದ್ರೂ ನಮ್ಮ ಜ್ಞಾನಿಗಳಾಗಿದ್ದಾರೆ. ಅವ್ರು ಎಷ್ಟರ ಮಟ್ಟಿಗೆ ನಾವು ಪರಿಸರ ಸಂರಕ್ಷಣೆ ಹೇಳಿದ್ದಾರೆ ಅನ್ನುವಂಥದ್ದು ನೋಡಿಕೊಂಡಾಗ, ಹಾಗಾಗಿ ಪರಿಸರ ಸಂರಕ್ಷಣೆ ಮಾಡಿ ಹೋಗ್ತೀವಿ ಅಂತ ಹೇಳೋರು ಹೋರಾಟ ಮಾಡ್ತಾ ನೋಡ್ಬೇಕು. ಅವ್ರು ಹೋದಾಗ ಅಲ್ಲೆಲ್ಲ ಗುಟಕ ಹಾಕಿ ಏನೇನೋ ಹಾಕಿ ಹೋಗಿರ್ತಾರೆ. ಇವರು ಪರಿಸರ ಸಂರಕ್ಷಕರಾಗ್ತಾ ಇದ್ದಾರೆ. ಅದಾಗಬಾರದು ಅನ್ನೋ ದೃಷ್ಟಿಯಿಂದ ನಮ್ಮ, ಯಾಕಂದ್ರೆ ಗಾಳಿ ಬಹಳ ಮುಖ್ಯ. ಮನುಷ್ಯರ ಜೀವ ಉಳಿಯಬೇಕಾದ್ರೆ ಗಾಳಿಯ ಜೊತೆಯಲ್ಲಿ ಮಳೆಯೂ ಕೂಡ ಬಹಳ ಮುಖ್ಯ. ಇವತ್ತು ಬರಗಾಲ ಆಗ್ತಾ ಇದೆ. ಕಾರಣ ಇನ್ನು ಕೆಲವು ದಿವಸಗಳಲ್ಲಿ ನಮಗೆ ಪರಿಶುದ್ಧವಾದಂತಹ ಗಾಳಿ ಸಿಗೋದಿಲ್ಲ. ಆ ಸ್ಥಿತಿಗೆ ನಾವು ಬರುವಂತಹದ್ದು ಇಲ್ಲ. ಆ ನಿಟ್ಟಿನಲ್ಲಿ ಈ ಯೋಚನೆಯಲ್ಲಿರುವಾಗ ನಮ್ಮ ಏನು 775 ವರ್ಷ ನಮ್ಮ ಜಗತ್ತು ಬೋಧಿಸರು ಬಿಟ್ಟಿದ್ದಾರೆ. ಕನಿಷ್ಠ ಪಕ್ಷ 775 ಗ್ರಾಮಗಳು ಅಥವಾ ನಗರದಲ್ಲಿ 775 ಮರಗಳನ್ನು ಹಚ್ಚಬೇಕು ಅನ್ನುವಂಥ ಸತ್ಸಂಕಲ್ಪ ಈಗಾಗಲೇ 11 ವರ್ಷಗಳು 12ನೇ ವರ್ಷವನ್ನು ಪಾದಾರ್ಪಣೆ ಮಾಡಿದ್ದೇವೆ ಕಾರ್ಪೊರೇಷನ್. ಆಗಿಂದಲೂ ಕೂಡ ಇದು ಸಂಕಲ್ಪ ಹಾಗೆ ಉಳಿದಿತ್ತು. ಆ ಕಾರ್ಯವನ್ನು ಮಾಡಲಿಕ್ಕೆ ಈಗ ಸಾಕಷ್ಟು ಜನ ಮುಂದುವರಿದ್ದಾರೆ. ನಮ್ಮ ರೋಣರು ನಾವೆಲ್ಲೇ ಮರ ಹಚ್ಚಲಿ, ಅವರು ನಾವೆಲ್ಲಕ್ಕೂ ದಾನ ಕೊಡ್ತೀವಿ ಅಂತ ಮೊಟ್ಟ ಮೊದಲ ಬಾರಿಗೆ ಬನ್ನಿ ಕಪ್ಪದ ಅವರು ದಾನ ಕೊಟ್ಟಿದ್ದಾರೆ. ಎಲ್ಲೇ ಮರ ಹಚ್ಚಲಿ 775 ಅದಕ್ಕೆಲ್ಲ ದಾನ ನಾವು ಕೊಡ್ತೀವಿ ಅಂತ ದಾನಿಗಳು ಅವರು ರೋಣದವರು ದಾನ ಕೇಳಿಲ್ಲ ಭಕ್ತರು ನೋಡಿ. ಅವರ ಹಾಸ್ಪಿಟಲ್ ಇದ್ದಾಗ ಬಂದು ನಮ್ಮ ಸಂಕಲ್ಪ ಆಗಿದೆ ಅಂದಾಗ, ಬಹುಶಃ ನೀವು ಎಲ್ಲಾದ್ರೂ ಹಚ್ಚಿರಪ್ಪ, ನಾವು ಯಾವುದೇ ಗ್ರಾಮದ ಹಚ್ಚಿರಿ, ನಾವು ಮರ ಎಲ್ಲಿದ್ದಾದ್ರೂ ತಂದು ನೀವು ಯಾವ ಮರ ಹೇಳ್ತೀರಿ, ಯಾವ ಗಿಡ ಹೇಳ್ತೀರಿ, ಅವುಗಳ ತಂದು ನಾವು ದಾನ ಕೊಡ್ತೀವಿ. ನೀವು ಅದಕ್ಕೆ ನಮ್ಮ ಸಂಪೂರ್ಣ ಸಪೋರ್ಟ್ ಇದೆ ಅಂತ ನಮ್ಮ ರಾಣಿಕಂದರ ಭಕ್ತರ ಹಾಸ್ಪಿಟಲ್ ಇದೆ. ಅದು ಮೊಟ್ಟ ಮೊದಲ ಬಾರಿ ಅದು ಬನ್ನಿ ಕಪ್ಪಟ್ಟು ಬಂದು. ಬನ್ನಿ ಅಂದರೆ ಮಹಾನ್ ಕಾಳಿ ತಾಯಿ ಹೆಸರಲ್ಲ, ತಾಯಿ ಹೆಸರು. ಎಲ್ಲರಿಗೂ ಬಂಗಾರ ಅನಿಸ್ತಿರಲ್ಲ, ಬನ್ನಿ ಕೊಪ್ಪ. ಹಾಗಾಗಿ ಮೊಟ್ಟ ಮೊದಲ ಬಾರಿಗೆ ಬಹಳಷ್ಟು ಜಾಗದಲ್ಲಿ ನಾವು ಹೋಗುವ ಪಾದಯಾತ್ರೆ ಹೋಗುವಂಥ ಸಂದರ್ಭದಲ್ಲಿ 5-10 ಗಿಡಗಳು ಹಚ್ಚುವುದು ಸಾಮಾನ್ಯವಾಗಿರಬಹುದು. ಆದರೆ ಏಕಾಲಕ್ಕೆ ಮೊಟ್ಟ ಮೊದಲ ಬಾರಿಗೆ 775 ಗಿಡಗಳನ್ನು ಹಚ್ಚುತ್ತೀವಿ ಅಂತ ಭಕ್ತ ಯಾರು ಬನ್ನಿ ಕೊಪ್ಪ ಭಕ್ತರು ಬನ್ನಿ ಕೊಪ್ಪ ಭಕ್ತರು. ಹಾಗಾಗಿ ಆ ಒಂದು ಕಾರ್ಯಕ್ರಮ ನಿಮ್ಮೆಲ್ಲರ ಒಂದು ಭಕ್ತಿ. ನಾವು ಹೇಳ್ತೀವಿ, ನೀವು ಗಿಡ ಹಚ್ಚುತ್ತೀರಿ, ಮರ ಹಚ್ಚಿದ್ರಿ, ಹಚ್ಚಿದ ಮೇಲೆ
ಯಾಕಂದ್ರೆ ಸಾಮಾನ್ಯ ನಾವು ಹೇಳ್ತಾ ಇರ್ತೀವಿ, ಯಾವ ಸ್ಥಳದಲ್ಲಿ ಯಾವ ಮರವನ್ನು ಹಚ್ಚಬೇಕು ಅನ್ನೋದು ಬಹಳ ಮುಖ್ಯವಾಗುತ್ತದೆ. ಅಲ್ಲಿ ಅಕ್ಕಪಕ್ಕದಲ್ಲಿ ಕೆಲವು ಮರಗಳು ಬಿಲ್ಡಿಂಗ್ ಇರ್ಕೂಡುದು, ಹುಣಸಿ ಗಿಡ ಆಗಿರಬಹುದು, ಹತ್ತಿ ಗಿಡ ಆಗಿರಬಹುದು, ಅರಳಿ ಗಿಡ ಆಗಿರಬಹುದು. ಇಂಥವು ಬಿಲ್ಡಿಂಗ್ಗಳಿಂದ ದೂರ ಇರಬೇಕು, ಇಲ್ಲ ಅಂದ್ರೆ ಪಕ್ಕದಲ್ಲಿರುವಂತಹ ಬಿಲ್ಡಿಂಗ್ಗಳಿಗೆ ಎಫೆಕ್ಟ್ ಆಗ್ತದೆ ಅನ್ನುವಂಥ ಮಾತನ್ನ ಹೇಳಿ. ಯಾಕಂದ್ರೆ ಯಾವ ಮರವನ್ನ ಯಾವ ಜಾಗದಲ್ಲಿ ಹಚ್ಚಿರೋ ಉತ್ತಮ ಅನ್ನೋದು ಬಹಳ ಯೋಚನೆ ಮಾಡಿ ಹಚ್ಚಬೇಕು. ಮರ ಹಚ್ಚೋದು ಮುಖ್ಯವಲ್ಲ ಯಾವ ಸ್ಥಳದಲ್ಲಿ. ಆದ್ರೆ ಎಲ್ಲಿ ಸಮೃದ್ಧವಾದ ಮರಗಳಿರ್ತವೆ ಅಲ್ಲಿ ಯಾವುದೇ ಕಾರಣಕ್ಕೂ ಮಳೆ ಬೆಳೆಗೆ ಕೊರತೆ ಆಗುವುದಿಲ್ಲ ಅನ್ನುವಂಥದ್ದು ಮಾತ್ರ ನೀವು ಮರೆಯಬಾರದು. ಮಳೆ ಬೆಳೆ ಕೊರತೆ ಆಗುವುದಿಲ್ಲ. ಬಹಳಷ್ಟು ಜನರಿಗೆ ನಾವು ಈ ವರ್ಷ ಮಳೆ ಕಡಿಮೆ ಆಗಿದೆ ಅನ್ನುವಂಥದ್ದು ಬಹಳ ಜನರಿಗೆ ನೋವಿದೆ, ಬೆಳೆಯ ಕೊರತೆ ಇದೆ ಅನ್ನುವಂಥದ್ದು ಬಹಳ ಜನರಿಗೆ ನೋವಿದೆ, ಗೊತ್ತಾಗಿದೆ. ಅದು ಆ ರೀತಿ ಆಗಬಾರದು. ಕಾರಣ ಯಾಕಂದ್ರೆ ನಮಗೂ ನೋವಾಗಿದೆ. ಇಲ್ಲಿವರೆಗೂ 60 ಅನುಷ್ಠಾನಗಳು ಮಾಡಿದಾಗ ಅನುಷ್ಠಾನ ಮಾಡಿದ ಜಾಗದಲ್ಲಿ ಮಳೆ ಅಥವಾ ಬೆಳೆ ಕೊರತೆ ಅನ್ನುವಂಥದ್ದು ಎಲ್ಲೂ ಕಡಿಮೆ ಆಗಿರಲಿಲ್ಲ. ಆದರೆ ಈ ವರ್ಷ ಯಾಕೆ ಹೀಗೆ ಆಗಿದೆ ಅಂತ ಯೋಚನೆ ಮಾಡ್ತಾ ಇದ್ದಾಗ ನಾವು ಏನೋ ನಮ್ಮಿಂದಲೇ ತಪ್ಪಾಗಿರಬಹುದು ಏನೋ. ಯಾಕಂದ್ರೆ ಕೆಲಸ ನಾವು ಒಂದು ಕಾರ್ಯವನ್ನು ಮಾಡಬೇಕಾದ ವಿಘ್ನಗಳು ಸಾಕಷ್ಟು ಬರ್ತಾ ಇರ್ತವೆ. ಆ ನಿಟ್ಟಿನಲ್ಲಿ ಏನಾದರೂ ನಾವು ಭಗವಂತನೇ ಕೇಳ್ತೀವಿ, ನಮ್ಮಿಂದ ಏನು ತಪ್ಪಾದರೂ ಕೂಡ ನಮ್ಮನ್ನು ಕ್ಷಮಿಸು. ಯಾಕಂದ್ರೆ ಯಾವುದೇ ರೀತಿಯಿಂದ ನಮ್ಮ ಭಕ್ತರಿಗೆ ತೊಂದರೆ ಆಗಬಾರದು, ನಮ್ಮ ರೈತರಿಗೆ ತೊಂದರೆ ಆಗಬಾರದು ಅನ್ನುವಂಥದ್ದು ಸದಾ ನಾವು ಭಗವಂತರಿಗೆ ಅದೇ ಬೇಡಿಕೊಳ್ಳುತ್ತೇವೆ ಹೊರತಾಗಿ ಮತ್ತೇನೇನೂ ಅಲ್ಲ. ಹಾಗಾಗಿ ಬನ್ನಿಕೊಪ್ಪದ ಭಕ್ತರು ನೀವೆಲ್ಲ ಬಹಳ ಶ್ರದ್ಧೆಯಿಂದ ಬಂದು ನಾವು ಯಾವಾಗ 775 ಮರಗಳನ್ನು ಹಚ್ಚುವಂಥ ಸಂಕಲ್ಪ ಇದೆ ಅಂತ ಹೇಳಿದಾಗ ಮೊದಲ ಬಾರಿಗೆ ನಮ್ಮೂರಿನಲ್ಲೇ ಆರಂಭವಾಗಲಿ ಅನ್ನೋ ಒಂದು ದೃಢ ಸಂಕಲ್ಪ ಮತ್ತು ಎಂದಾಗ ನಿಜವಾಗಿ ಬಹಳ ಸಂತೋಷ ಆಗಿದೆ. ಈಗಾಗಲೇ ನಮ್ಮ ಕರಡಿಗೆ ಮೇಡಮ್ ಅವರು ಅಪ್ಪ ಕೊಪ್ಪಳದಲ್ಲೂ ಕೂಡ ನೀವು ಹೇಳಿಕೊಡ್ರೆ ಎಲ್ಲ ಜವಾಬ್ದಾರಿನ ತೆಗೆದುಕೊಂಡು 775 ಮರಗಳನ್ನು ನಮ್ಮ ಕೊಪ್ಪಳ ನಗರದಲ್ಲಿ ಹಚ್ಚುವಂಥ ವ್ಯವಸ್ಥೆ ನಾವು ಮಾಡ್ತೇನೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಯಾಕಂದ್ರೆ ಪರಿಸರ ಸಂರಕ್ಷಣೆ ಅಗತ್ಯ ಇದೆ. ಆದರೆ ಪರಿಸರ ಸಂರಕ್ಷಣೆ ಕೇವಲ ಹೋರಾಟದಿಂದ ಆಗಬಾರದು. ಹೋರಾಟ ಮಾಡಿದಕ್ಕೆ ಪರಿಸರ ಸಂರಕ್ಷಣೆ ಆಗೋದಿಲ್ಲ. ಇಲ್ಲಿ ನಾವು ಯಾವುದೇ ಕಾರಣಕ್ಕೂ ಕೂಡ ಜಾತಿ ಭೇದ, ಲಿಂಗಭೇದ, ವರ್ಣಭೇದ, ಪಕ್ಷಭೇದ ನಮ್ಮ ಹತ್ರ ಇರೋದಿಲ್ಲ. ಯಾರು ಮಾಡ್ತೀವಿ ಅಂತ ಬರ್ತಾರೋ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಅದು ಯಾವುದು ನಾವು ಭೇದವನ್ನು ಮಾಡೋದಿಲ್ಲ.